dignitaries, esteemed guests, teachers, parents, and my dear students. On behalf of the entire Assumption School family, I extend a warm welcome to each and ಉಜ್ವಲ ಭವಿಷ್ಯಕ್ಕಾಗಿ ಪ್ರಕೃತಿಯನ್ನ ಉಳಿಸಿ ಎಂಬ ಧ್ಯೇಯದೊಂದಿಗೆ ಈ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತಿದೆ. ಪ್ರಕೃತಿಯನ್ನ ಉಳಿಸುವುದು ಯಾರ ಜವಾಬ್ದಾರಿ? ಪ್ರಕೃತಿಯನ್ನ ಉಳಿಸುವುದು ಹೇಗೆ? ಪ್ರಕೃತಿಯನ್ನ ಉಳಿಸಬೇಕಾದರೆ ಇಲ್ಲಿ ನೆರೆದಿರುವಂತಹ ನಾವೆಲ್ಲರೂ ಏನು ಮಾಡಬಹುದು? ಈ ರೀತಿ ಹಲವು ಪ್ರಶ್ನೆಗಳನ್ನ ನಾವು ನಮ್ಮಲ್ಲೇ ಕೇಳಬೇಕಾಗುತ್ತದೆ. ಯಾಕೆ ಇವತ್ತು ನಾವು ಪ್ರಕೃತಿಯನ್ನ ಉಳಿಸಬೇಕು? ಪ್ರಸ್ತುತ ನೀವು ನೋಡುವುದಾದರೆ ಎಲ್ಲೆಡೆಯೂ ನೀರಿನ ಅಭಾವ ಎಂದು ಕಾಣ್ತಾ ಇದೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನೀರಿನ ಅಭಾವ ಎಂದು ಕಾಣ್ತಾ ಇದೆ. ಧಾರಾಕಾರವಾದ ಮಳೆ ಬಂದು ಒಂದೆರಡು ಗಂಟೆಗಳ ನಂತರ ಮಳೆ ಬಂದಿದೆ ಎಂಬುದೇ ನಮಗೆ ಗೊತ್ತಾಗುವುದಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ? ಇಂದು ಪ್ರಕೃತಿಯನ್ನ ಉಳಿಸಬೇಕಾದರೆ ನಾನು ನೀವು ಆ ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಒಂದು ಸಸಿಗೆ ನೀರನ್ನ ಹಾಕುವುದರ ಮುಖಾಂತರ ಉದ್ಘಾಟನೆ ಮಾಡಿದೆವು. ಸಾಂಕೇತಿಕವಾಗಿ ನಾವೆಲ್ಲರೂ ಪ್ರಕೃತಿಯನ್ನು ಅಥವಾ ಗಿಡ ಮರಗಳನ್ನ ಬೆಳೆಸಬೇಕು ಎಂಬ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದೆವು. ಇವತ್ತು ಪ್ರಕೃತಿಯನ್ನ ನಾವು ಪ್ರೀತಿಸಬೇಕಾಗಿದೆ. ಯಾವಾಗ ಪ್ರಕೃತಿಯನ್ನು ನಾವು ಪ್ರೀತಿಸಲು ಪ್ರಯತ್ನಿಸುತ್ತೇವೆ ಆಗ ಪ್ರಕೃತಿಯನ್ನ ಉಳಿಸಬೇಕು ಎಂಬ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಿ ಬರುತ್ತದೆ. ವೇದಿಕೆ ಮುಂದೆ ಆಸೆಯಿಂದ ಆಗಿರುವಂತ ಗಣ್ಯಾತಿ ಗಣ್ಯರೇ, ಪೋಷಕರೇ, ಅಧ್ಯಾಪಕ ವೃಂದದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದು ಕಾರ್ಯಕ್ರಮ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕರು ಈ ಶಾಲೆಯ ಬಗ್ಗೆ ನಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಎರಡು ಮಾತುಗಳನ್ನು ಬಳಸಿಕೊಂಡು ನೀವು ಖಂಡಿತ ಕೇಳಿದ್ದೀರಿ. ಅವರು ಬಳಸಿದಂತಹ ಮಾತುಗಳು, ಈ ಶಾಲೆಯು ಅವರು ಹೇಳಿದಂತೆ ಸಂಸ್ಕಾರ ನೀಡುವ ಅಕ್ಷಯ ಪಾತ್ರೆ. ಮತ್ತು ಇನ್ನೊಂದು ಮಾತನ್ನು ನಾವು ಬಳಸಿಕೊಂಡು ಅವರು ಹೇಳಿದರು, ಈ ಶಾಲೆಯು ದಿವ್ಯ ದೇಗುಲ. ಇದನ್ನು ಕೇಳ್ತಿರುವಾಗ ನನಗೆ ನೆನಪಿಗೆ ಬರ್ತುವಂತ ನಾನು 8ನೇ ಕ್ಲಾಸ್ನಲ್ಲಿ ಓದಿದಂಥ ಒಂದು ಕನ್ನಡ ಕವಿತೆ. ಇದು ಹೀಗಿದೆ: ಜೀವನವನಿತು ಜಪಮಣಿಗಾಗಿರೆ ಜಪಮಣಿ ಗಿಪಮಣಿ ಮಾಲೆಯದೇಕೆ, ಸುಂದರ ಜಗ ಶಿವ ಮಂದಿರವಾಗಿಯೇ ಅಂದದಿ ಕವಿದಿಹ ದೇಗುಲವೇಕೆ. ಸುಂದರ ಜಗ ಶಿವ ಮಂದಿರವಾಗಿಯೇ ಅಂದದಿ ಕವಿದಿಹ ದೇಗುಲವೇಕೆ. ಜೀವನವೇ ಒಂದು ಜಪಸರ ಆದರೆ ಇನ್ನೊಂದು ಕೈಯಲ್ಲಿ ಜಪಸರ ನಮಗೆ ಬೇಕೆ. ಇಡೀ ಜಗತ್ತೇ ದೇವರ ಆಲಯ ಆದರೆ ಆ ಆಲಯದೊಳಗೆ ಇನ್ನೊಂದು ಆಲಯ ಬೇಕೆ. ಸುಂದರವಾದ ಮಾತುಗಳು. ದೇವರ ಇವತ್ತು ಹೇಳಿದಂತೆ ದಿವ್ಯ ದೇಗುಲ ಇದು ಆದರೆ ಅಸಂಪ್ಷನ್ ಶಾಲೆಗಳು ಮತ್ತು ಸಂಸ್ಕಾರ ನೀಡುವಂತ ಅಕ್ಷಯ ಪಾತ್ರೆ ಆದರೆ ಅದರ ಅರ್ಥ ಇಷ್ಟೇ: ನಾವು ನಮ್ಮ ಜೀವನದಲ್ಲಿ ಆ ಜಪಸರಗಳಾಗಿ ಬಾಳಬೇಕು. ದೇವರ ಆಲಯಗಳು ನಾವೇ ಆಗಿರಬೇಕು. ಆತ್ಮೀಯರೇ, ಈ ಸಂಜೆಯ ಈ ನಮ್ಮ ವಾರ್ಷಿಕ ಅಸಂಪ್ಷನ್ ಕುಟುಂಬದ ಮಹೋತ್ಸವಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕರಿಸಿದ ಸರ್ವರನ್ನು ವಂದಿಸುವಾಗ ವಿಶೇಷವಾಗಿ ಇಂದಿನ ದಿನ ಈ ಶಾಲಾ ವಾರ್ಷಿಕೋತ್ಸವಕ್ಕೆ ನೆರವು ನೀಡಿರುವಂತಹ ಎಲ್ಲ ದಾನಿಗಳಿಗೂ, ಪೋಷಕರಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ, ಶಿಕ್ಷಣ ಸಂಸ್ಥೆಯ ವಿವಿಧ ಅಧಿಕಾರಿಗಳಿಗೂ, ಪತ್ರ ವರದಿಗಾರರಿಗೂ, ನಮ್ಮ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅಸಂಪ್ಷನ್ ಶಾಲಾ ಕುಟುಂಬದ ವತಿಯಿಂದ ಹೃತ್ಪೂರ್ವಕ ಮನಪೂರ್ವಕ ವಂದನೆಗಳನ್ನು ಈ ಸಂದರ್ಭದಲ್ಲಿ
ಶಾಲಾ ವ್ಯವಸ್ಥಾಪಕರ ಪರವಾಗಿ ಹಾಗೂ ನಮ್ಮ ಶಾಲಾ ಪ್ರೆಸಿಡೆಂಟ್ ಆಗಿರುವ ಬಿಷಪ್ ಆಗಿ ನಿಲ್ಲದಿರುವ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕ್ರಿಸ್ತ ಜಯಂತಿಯ ಕ್ರಿಸ್ತ ನಮನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲವನ್ನು ಸೃಷ್ಟಿಸಿದ ಸರ್ವೇಶ್ವರ ತನ್ನುಸಿರಲ್ಲಿ ಮಾನವರಿಗೆ ಉಸಿರಾದರು. ಅಂದು ಆದಾಮ್ ಏವೇ ಮಾಡಿದ ತಪ್ಪಿನಿಂದ ಇಂದು ಮಾನವರು ಧರೆಯಲ್ಲಿ ಜನಿಸಿ ಸಾಯುವಂತಾಯಿತು. ಕಾಲ ಕಳೆದಂತೆ ಪ್ರಪಂಚದ ಬೆಳವಣಿಗೆಯು ಹೆಚ್ಚು ಚುರುಕುಗೊಳ್ಳಲು ಮಾನವರಲ್ಲಿರುವ ಮೌಲ್ಯಗಳು ಕ್ಷೀಣಿಸಲಾರಂಭಿಸಿದವು. ಮೋಸ, ವಂಚನೆ, ಅನೈತಿಕತೆ, ಭ್ರಷ್ಟಾಚಾರ ಇನ್ನಿತರ ಪಾಪದ ಮೋಹಗಳು ಜೊತೆಗೆ ನಡೆಯತೊಡಗಿದವು. ದೇವರು ಕಳುಹಿಸಿದ ಪ್ರವಾದಿಗಳ ಪ್ರವಾದನೆಗಳಿಗೆ ಬೆಲೆ ಇಲ್ಲದಂತಾಯಿತು. ದೇವರ ಹಾದಿಯಲ್ಲಿ ವಾಗ್ದಾನವಿದ್ದಂತೆ ಲೋಕ ಕಲ್ಯಾಣಕ್ಕೆ ಹಾಗೂ ದೀನ ದಲಿತರ ರಕ್ಷಣೆಗಾಗಿ ತಮ್ಮ ಒಬ್ಬನೇ ಮಗನನ್ನು ಕಳುಹಿಸಿದರು. ದೇವರ ಆ ಮಗನೇ ಕ್ರಿಸ್ತ ಯೇಸು ಕ್ರಿಸ್ತ. ಆ ಸುದಿನವೇ ಕ್ರಿಸ್ತ ಜಯಂತಿ. ಬರಲಿರುವ ಕ್ರಿಸ್ತ ಜಯಂತಿಯ ಹಬ್ಬದಂದು ಆ ಪುಟ್ಟ ಬಾಲ ಯೇಸು ಇಲ್ಲಿ ನೆರೆದಿರುವ ಸರ್ವರ ಮನೆ ಮನಗಳನ್ನು ಪ್ರವೇಶಿಸಿ ಸುಖ ಸಮೃದ್ಧಿಯನ್ನು ನೀಡಿ ಹರಸಿ ಹಾರೈಸಲು ಬೇಡುತ್ತಾ ಕ್ರಿಸ್ತ ನಮನ ರೂಪಕವನ್ನು ಪ್ರಸ್ತುತಪಡಿಸಲು ಈಗ ವೇದಿಕೆಗೆ ಆಗಮಿಸಲಿದ್ದಾರೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 6 ಮತ್ತು 7ನೇ ತರಗತಿಯ ಮಕ್ಕಳು. ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೆ ಈ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆಗೆದ್ದರು. ದೇವರಿಂದ ದೂರ ಹೋದರು, ಬಲು ದೂರ ಹೋದರು. ನನ್ನ ಒಡಲ ಜೀವನ ದೂರ ಮಾಡುವನೆ ದೇವರು. ಮರುಕಂಬವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸಲು ನನ್ನ ಜನರ ಪ್ರೀತಿಗೆ ನನ್ನ ಪ್ರಿಯ ಕಂದನನು ಜಗದಾತ್ಮನ ಜಗಜ್ಯೋತಿಯ ದುರಿಗೆಂದು ಕಳಿಸಿದನು, ದುರಿಗೆಂದು ಕಳಿಸಿದನು. ನಮೋ ಮರಿಯ, ದೈವಾನುಗ್ರಹ ಬರಿತಾಳೆ. ನಿನಗೆ ಶುಭವಾಗಲಿ. ಸರ್ವೇಶ್ವರ ನಿನ್ನೊಡನಿದ್ದಾರೆ. ಯಾರು ನೀನು? ನನ್ನನ್ನು ಏಕೆ ನೆನೆಸುತ್ತಿರುವೆ? ಮರಿಯ, ನೀನು ಅನ್ಯಬೇಕಾಗಿಲ್ಲ. ದೇವರ ಅನುಗ್ರಹ ನಿನಗೆ ಲಭಿಸಿದೆ. ನಾನು ದೇವದೂತನ ಗಾಬ್ರಿಯಲ್. ನಿನಗೊಂದು ಸಿಹಿ ಸುದ್ದಿ ತಂದಿರುವೆ. ಸಿಹಿ ಸುದ್ದಿ? ಏನದು? ದೇವರು ನಿನ್ನ ಮೇಲೆ ದಯ ತೋರಿಸಿದ್ದಾರೆ. ಸರ್ವೇಶ್ವರ ಕರ್ತರು ನಿನ್ನೊಡನಿದ್ದಾರೆ. ಇದು ನೀನು ಗರ್ಭವತಿಯಾಗಿ ಒಬ್ಬ ಮಗನಿಗೆ ಜನ್ಮ ನೀಡಲಿರುವೆ. ಆತನಿಗೆ ನೀನು ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು. ಅವರನ್ನು ಎಲ್ಲರೂ ಸರ್ವೇಶ್ವರ ದೇವರ ಪುತ್ರನೆಂದು ಕರೆಯುವರು. ಪಿತಾಮಹ ದಾವೀದ ಅರಸರ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವ. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ಆದರೆ
ದೇವರ ಶಕ್ತಿ ನಿನ್ನನ್ನು ಆವರಿಸು. ನಿನ್ನಲ್ಲಿ ಜನಿಸುವ ಪವಿತ್ರ ಶಿಶು ದೇವಪುತ್ರನೆಂದು ಎನಿಸಿಕೊಳ್ಳುವನು. ನಿನ್ನ ದೊಡ್ಡಮ್ಮ ಎಲಿಜಬೆತ್ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಪಡೆಯಲಿದ್ದಾಳೆ. ಬಂಜೆ ಎನಿಸಿಕೊಂಡ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸ್ವಾಮಿ, ಇದು ನಾನು ದೇವರ ದಾಸಿ. ನೀವು ಹೇಳಿದಂತೆ ನನಗಾಗಲಿ. ಯಾರು ನನ್ನ ಕರೆದರು? ದಾವಿದ ವಂಶದ ಜೋಸೆಫನೇ, ನಾನು ದೇವದೂತ ನಿನ್ನಲ್ಲಿ ಮಾತನಾಡುತ್ತಿದ್ದೆ. ಮರಿಯಳನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸಲು ಅಂಜಬೇಡ. ಏಕೆಂದರೆ ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮನ ಪ್ರಭಾವದಿಂದ. ಆಕೆ ಒಬ್ಬ ಮಗನನ್ನು ಪಡೆಯುವ. ನೀನು ಆ ಮಗನಿಗೆ ಯೇಸು ಎಂದು ಹೆಸರಿಡಬೇಕು. ಏಕೆಂದರೆ ತನ್ನ ಜನರನ್ನು ಪಾಪಗಳಿಂದ ರಕ್ಷಿಸಿ ಉದ್ಧಾರ ಮಾಡುವುದು ಆತನೇ. ಆದರೆ ನೀನು ಮರಿಯಳ ಬಗ್ಗೆ ಸಂಶಯ ಪಡುತ್ತೀಯಲ್ಲವೇ? ಮರಿಯಳು ಗರ್ಭವತಿಯಾಗಲು ದೇವರ ಪವಿತ್ರಾತ್ಮವು ಕಾರಣ. ಆದುದರಿಂದ ಅವಳ ಬಗ್ಗೆ ನೀನು ಕೆಟ್ಟದ್ದನ್ನು ಯೋಚಿಸಬಾರದು. ಏನು? ಮರಿಯಳು ಪವಿತ್ರಾತ್ಮನಿಂದ ಗರ್ಭಧರಿಸಿದ್ದಾಳೆ. ಹಾಗಾದರೆ ಇದು ದೇವರ ಯೋಜನೆ. ಸ್ವಾಮಿ, ದೇವರ ಇಚ್ಛೆಯಾದರೆ ನಾನು ಹಾಗೆಯೇ ಮಾಡುತ್ತೇನೆ. ದೇವದೂತನೇ, ನನ್ನನ್ನು ಕ್ಷಮಿಸು. ಮರಿಯಳ ಬಗ್ಗೆ ಸಂಶಯ ಪಟ್ಟದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ದೇವರು ನಿನ್ನನ್ನು ಆಶೀರ್ವದಿಸಲಿ. ರಕ್ಷಕರು